ಧರ್ಮದ್ರೋಹಿ ತಿಮರೋಡಿ ಆಯ್ತು. ಈಗ ಗಿರೀಶ್ ಮಠಣ್ಣನ ಸರದಿ. ಎಸ್, ಧರ್ಮದ್ರೋಹಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ದಾಯ್ತು. ಈಗ ಗಿರೀಶ್ ಮಠಣ್ಣನವರ ಸರದಿ. ಗಿರೀಶ್ ಮಠಣ್ಣವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇವನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವನು ಅಂತ ಹೇಳ್ಕೊಳ್ತಾನೆ. ಪೊಲೀಸರು ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಗೊತ್ತಿಲ್ಲ ಇವನಿಗೆ. ಗಿರೀಶ್ ಮಠಣ್ಣನವರ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಸಂಜೆ ಅಂದ್ರೆ ಗುರುವಾರ ಉಜ್ರೆ ನಿವಾಸದಲ್ಲಿ ತಿಮರೋಡಿಯನ್ನ ಪೊಲೀಸರು ಬಂಧಿಸಿದ್ರು ನಿನ್ನೆ. ಇಂಥ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣನವರ್ ಅಲ್ಲಿ ಏನು ಭಾರತ್ ಮಾತಾ ಕಿ ಜೈ ಅಂತ ಕೂಗ್ಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೂಗ್ತಾ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ. ಮಠಣ್ಣನವರ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಕೂಡ ತಿಮರೋಡಿಯ ಪಕ್ಕದಲ್ಲೇ ಇದ್ದ ಗಿರೀಶ್ ಮಠಣ್ಣನವರ್ ಜೊತೆಗೆ ಒಳಗಡೆ ಕೋರ್ಟ್ ಹಾಲ್ಗೋ ಅಥವಾ ಸ್ಟೇಷನ್ ಒಳಗೋ ಹೋಗ್ಬೇಕಾದ್ರೆ ಯಾರನ್ನೋ ಬಿಡಲ್ಲ ಅಂತಂದ್ರು ಕೂಡ ನನ್ನನ್ನಾದ್ರೂ ಬಿಡಿ, ಇನ್ನೇನು ದೊಡ್ಡ ಮನುಷ್ಯ ಈತ ಅಂತ ಹೇಳಿ ಕಾನೂನಿಗಿಂತ ಮಿಗಿಲಾದವನ ಇವನ್ ಹಣೆ ಬರ ಏನು ಅಂತ ಪವರ್ ಟಿವಿ ಬಿಚ್ಚಿಟ್ಟಿದೆ. ಸೌಜನ್ಯ ಹೆಸರಲ್ಲಿ ಅಕ್ರಮ ಆಸ್ತಿಗಳನ್ನ ಮಾಡ್ಕೊಂಡು ಸಿರಿಮನೆ ಹತ್ರ ರೆಸಾರ್ಟ್ನ ಮಾಡ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇರೋವನು ಈ ಮಠಣ್ಣನವರ್. ಈಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆಯ ದೃಶ್ಯಗಳನ್ನ ನೀವು ಗಮನಿಸಬಹುದು. ಒಂದ್ ಕಡೆ ಮಹೇಶ್ ತಿಮರೋಡಿಯನ್ನ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಾರ್ಗಳ ಮುಖಾಂತರ ರ್ಯಾಲಿಯನ್ನ ನಡೆಸಿ ಅಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ದೃಶ್ಯಗಳನ್ನ ನೀವು ನೋಡಬಹುದು. ಇಂತಹ ಗಿರೀಶ್ ಮಠಣ್ಣನವರ ವಿರುದ್ಧ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಆ ಬುರ್ಡೆ ಬಿಟ್ನಲ್ಲ ಅನಾಮಿಕ, ಆತನನ್ನ ಪ್ಲಾನ್ ಮಾಡಿ ತಮಿಳ್ನಾಡಲ್ಲಿದ್ದವನನ್ನ ವಾಪಸ್ ಕರೆಸ್ಕೊಂಡು ಅವನ ಹತ್ರ ಎಲ್ಲ ಆಟಗಳನ್ನ ಆಡಿಸಿದ್ರ ಹಿಂದೆ ಇದ್ದಂತ ಬಹಳ ದೊಡ್ಡ ಪಾತ್ರ ಅಂತಂದ್ರೆ ಈ ಗಿರೀಶ್ ಮಠಣ್ಣನವರ್. ಈತ ಹಲವು ರೀತಿಯಲ್ಲಿ ಹಲವು ಜನರಿಗೆ ಬೆದರಿಕೆಗಳನ್ನು ಹಾಕಿ ಮೋಸ ಮಾಡಿದ್ದಾನೆ. ಈತನ ಹಣೆ ಬರಹ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಪವರ್ ಟಿವಿ ಇಂಚಿಂಚು ಮಾಹಿತಿಯನ್ನ ತೆಗೆದಿಟ್ಟಿದೆ. ಈತ ಬಾಂಬ್ ಇಟ್ಟಂತ ಸಂದರ್ಭದಲ್ಲಿ ಏನಾಯ್ತು, ಈತ ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ಹೇಗಿದ್ದ, ಏನು ಎತ್ತ ಅಂತ ಹೇಳಿ ಇವನ ಇಡೀ ಜಾತಕವನ್ನೇ ಪವರ್ ಟಿವಿ ಬಯಲಿಗೆಳೆದಿದೆ. ಈಗ ಪೊಲೀಸರ ಕರ್ತವ್ಯ ಕೂಡ ಅಡ್ಡಿಪಡಿಸಿದ್ದಾನೆ. ಏನ್ ಕಾನೂನಿಗಿಂತ ದೊಡ್ಡವನು ಏನ್ರಿ ಇವನು? ನಮ್ಮ ಪ್ರತಿನಿಧಿ ರೂಪೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ತಿಮರೋಡಿಯನ್ನ ಅರೆಸ್ಟ್ ಮಾಡಾಯ್ತು. ಈಗ ಸಮೀರು ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾನೆ, ಅವನು ಕೂಡ ವಿಚಾರಣೆಗೆ ಬರಬೇಕು. ಮಠಣ್ಣನವರ್ ನೆಕ್ಸ್ಟ್ ಅಂತ ಹೇಳಿ ಪವರ್ ಟಿವಿ ಹೇಳಿತ್ತು. ಅದರಂತೆ ಈಗ ಮಠಣ್ಣನವರ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಸದ್ಯ ಆ ಪ್ರಕರಣದ ವಿಚಾರವಾಗಿ ಏನೆಲ್ಲ ಆಗ್ತಾ ಇದೆ ರೂಪೇಶ್? ಸಿಂಧೂರ, ನಿನ್ನೆ ತಿಮರೋಡಿಯನ್ನು ಅರೆಸ್ಟ್ ಮಾಡ್ಲಿಕ್ಕೋಸ್ಕರವಾಗಿ ನಿನ್ನೆ ಇಲ್ಲಿಗೆ ಹೋಗಿದ್ರು. ಯಾಕಂದ್ರೆ ಉಜಿರೆಯ ನಿವಾಸಕ್ಕೆ ಹೋಗಿದ್ರು, ತಿಮರೋಡಿ ನಿವಾಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮೊದಲಾಗಿ ಪೊಲೀಸರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಬರೋದಿಲ್ಲ, ಅಲ್ಲಿ ಅಡ್ವೊಕೇಟ್ ಮಾತ್ರ ಬರ್ತಾರೆ, ಮಠಣ್ಣವರು ಬರ್ತಾರೆ. ಈ ಸಂದರ್ಭದಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದೇ ರೀತಿಯಾಗಿ ಏನೇನಿದ್ರೆ ಈಗ ವಾರಂಟ್ ಇದ್ರೆ ಏನೇನಿದೆ ಕೊಡಿ ಅಂತೇಳಿ ಕಾನೂನ ಗೊತ್ತಿದೆ ಅಂತೇಳಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿ ಶುರು ಮಾಡ್ತಾರೆ. ಆವಾಗ ಪೊಲೀಸ್ನವ್ರು ಒಳಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ವಶಕ್ಕೆ ಪಡಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ರು. ಯಾಕಂತೇಳಿ ನೋಟಿಸ್ ಕೊಟ್ಟರು ಕೂಡ ಹಾಜರಾಗಿರಲಿಲ್ಲ. ಹೀಗೆ ವಶಕ್ಕೆ ಪಡಲಿಕ್ಕೆ ಬಿಡೋದಿಲ್ಲ, ತಿಮರೋಡಿ ವಶಕ್ಕೆ ಪಡಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಏನಾದ್ರು ಇದ್ರೆ ನಾವೇ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪೊಲೀಸರು ಬಂಧಿಸೋದು ಅಂತ ಹೇಳಿದ್ರೆ ಅವ್ರದೇ ವೆಹಿಕಲ್ ಅಲ್ಲಿ ಕರ್ಕೊಂಡು ಬರಬೇಕು. ಹೀಗಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದೇ ರೀತಿಯಾಗಿ ದಾಂಧಲೆಗಳನ್ನ ಮಾಡ್ತಾರೆ, ಧಿಕ್ಕಾರಗಳನ್ನು ಕೂಗ್ತಾರೆ. ಹೀಗಾಗಿ ಪೊಲೀಸ್ನವ್ರ ಕರ್ತವ್ಯಕ್ಕೆ ಲೋಪವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಅಡ್ಡಿಯನ್ನು ಪಡಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಈಗ ಎಫ್ಐಆರ್ ಅನ್ನು ಕೂಡ ದಾಖಲಿಸ್ತಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ತಿಮರೋಡಿ ಆಯ್ತು. ಅದಾದ ಬಳಿಕ ಸಮೀರ್ ಮೇಲೆ ಎಫ್ಐಆರ್ ಆಯಿತು. ಇದೀಗ ಗಿರೀಶ್ ಮಠಣ್ಣವ್ರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಈ ಮೂಲಕವಾಗಿ ಅವರೇ ಪೊಲೀಸ್ ಅಧಿಕಾರಿ ಆಗಿದ್ದುಕೊಂಡು ಪೊಲೀಸ್ ಕೆಲಸವನ್ನ ಮಾಡಿದ್ರು, ಎಲ್ಲ ಕರ್ತವ್ಯ ಮಾಡಿದ್ರು. ಕಾನೂನು ಗೊತ್ತಿರುತ್ತೆ, ಕಾನೂನು ಗೊತ್ತಿದ್ದವರೇ ತಪ್ಪು ಮಾಡೋದು ಹೇಗೆ ಅಂತೇಳಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರುವಾಗುತ್ತೆ. ಹೀಗಾಗಿ ಈಗ ಗಿರೀಶ್ ಮಠಣ್ಣವ್ರ ವಿರುದ್ಧನೂ ಕೂಡ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಅವರು ಕೂಡ ಈಗ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ನೋಡಿ, ಧರ್ಮಸ್ಥಳ ಪ್ರಕರಣದಲ್ಲಿ ಎಡಪಂಥೀಯರು ನೇರವಾಗಿ ಈಗ ಅಖಾಡಕ್ಕಿಳಿದಿದ್ದಾರೆ. ಎಸ್ಐಟಿ ಮೇಲೆ ವಿಪಕ್ಷಗಳು ಮಾತ್ರವಲ್ಲ, ಸರ್ಕಾರದ ಪ್ರಭಾವ ಅಂತ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರನೇ ರಚಿಸಿರುವಂತಹ ಎಸ್ಐಟಿ ಮೇಲೆ ಸರ್ಕಾರನೇ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇದೆಯಾ? ಎಸ್ಐಟಿ ತನಿಖೆ ದಿಕ್ಕು ತಪ್ಪಿಸೋದಕ್ಕೆ ಎಡಪಂಥೀಯರ ಪ್ರಯತ್ನ ಅಂತ ಹೇಳಿ ಆರೋಪ ಕೇಳಿಬರ್ತಾ ಇದೆ. ಸದನದ ಒಳಗಡೆ ಹೊರಗಡೆ ನಾಯಕರ ಮಾತು ಎಸ್ಐಟಿ ತನಿಖೆಯ ಮೇಲೆ ಪ್ರಭಾವ ಬೀರ್ತಾ ಇದೆ. ಸದನದಲ್ಲಿನ ಚರ್ಚೆ ಎಸ್ಐಟಿ ತನಿಖೆ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ತಾ ಇದೆ ಅಂತ ಕಿಡಿಕಾರಲಾಗ್ತಾ ಇದೆ. ಯಾವುದೇ ಪ್ರಭಾವ ಬೀರದೆ ಧರ್ಮಸ್ಥಳದ ಪ್ರಕರಣಗಳ ತನಿಖೆ ಆಗಬೇಕು. ಸೌಜನ್ಯ, ಪದ್ಮಲತಾ, ವೇದವಲ್ಲಿ ಸೇರಿದಂತೆ ಎಲ್ಲ ಕೇಸ್ಗಳ ಮರು ತನಿಖೆಗೆ ಆಗ್ರಹಿಸಲಾಗ್ತಾ ಇದೆ. ಮರು ತನಿಖೆಯಾಗಿ ನ್ಯಾಯ ಸಿಗಬೇಕು ಅಂತ ಸಹಿ ಸಂಗ್ರಹ ಅಭಿಯಾನ ಕೂಡ ನಡೀತಾ ಇದೆ. ಎಸ್ಐಟಿ ಮೇಲಿನ ಒತ್ತಡ ತಡೆಗೆ ಸಹಿ ಸಂಗ್ರಹ ಅಂತ ಎಡಪಂಥೀಯರು ಹೇಳಿದ್ದಾರೆ. ಈಗ
ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. SIT ಮೇಲೆ ವಿಪಕ್ಷಗಳು ಮಾತ್ರ ಅಲ್ಲ, ಸರ್ಕಾರ ಕೂಡ ಪ್ರಭಾವ ಬೀರ್ತಾ ಇದೆ ಅಂತ ಕಿಡಿಕಾರ್ಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್ ಇದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಎಡಪಂಥೀಯರು ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ನೇರವಾಗಿ ಅಖಾಡಕ್ಕಿಳಿದಿರೋದು. SIT ಮೇಲೆ ವಿಪಕ್ಷಗಳು ಮಾತ್ರವಲ್ಲ, ಸರ್ಕಾರ ಒತ್ತಡ ಹೇರ್ತಾ ಇದೆ, ತನಿಖೆಯ ದಿಕ್ಕು ತಪ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ನಮ್ಗೆಲ್ರಿಗೂ ಗೊತ್ತಿದೆ, ಎಡಪಂಥೀಯರ ಒತ್ತಾಯದ ಮೇರೆಗೆ ಸರ್ಕಾರ SIT ಅನ್ನ ರಚನೆ ಮಾಡಿತು. ಸರ್ಕಾರನೇ ರಚನೆ ಮಾಡಿರುವ SIT ಮೇಲೆ ಒತ್ತಡ ಹಾಕುವಂತ ಅವಶ್ಯಕತೆ ಸರ್ಕಾರಕ್ಕೆ ಏನಿದೆ? ಗಮನಿಸಬೇಕಾದಂಥ ವಿಷಯ ಅಂತಂದರೆ, ಇಡೀ ಪ್ರಕರಣವನ್ನು ಮೊದಲು ಶುರು ಮಾಡಿದ್ದೇ ಎಡಪಂಥೀಯರು. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಹೋರಾಟವನ್ನು ಶುರು ಮಾಡಿದ್ರು. ಆದರೆ ಅದೇ ಸೌಜನ್ಯ ಹತ್ಯೆ ಪ್ರಕರಣವನ್ನು ಮೊದಲಿಗೆ SIT ತನಿಖೆ ಮಾಡಿಸಲಾಯಿತು, COD ತನಿಖೆ ಮಾಡಿಸಲಾಯಿತು, ಕೊನೆಗೆ CBI ತನಿಖೆ ಕೂಡ ಆಯಿತು. ಆದರೆ ಆ ತನಿಖೆಯಲ್ಲಿ ಏನೂ ಸಿಗಲಿಲ್ಲ. ಇದುವರೆಗೂ ಕೂಡ ಸೌಜನ್ಯ ಹತ್ಯೆ ಮಾಡಿದಂಥವ್ರು ಯಾರು ನಿಗೂಢವಾಗಿಯೇ ಉಳ್ಕೊಂಡಿದೆ. ಮೊದಲ ಹಂತದಲ್ಲೇ ಹಿನ್ನಡೆಯಾಗಿತ್ತು. ಪದ್ಮಲತಾ ಪ್ರಕರಣವೂ ಇದೇ ರೀತಿ. ಪದ್ಮಲತಾ ಪ್ರಕರಣದಲ್ಲೂ ಕೂಡ ಪೊಲೀಸರು ಅದೇ ರೀತಿ CID ಅಥವಾ ಆಗಿನ COD ತನಿಖೆ ಮಾಡಿದ್ದಾರೆ, B ರಿಪೋರ್ಟ್ ಹಾಕಿದ್ದಾರೆ. ಅದರ ಜೊತೆಗೆ ಅದರ ಹಿಂದೆ ಆವಾಗ ಪದ್ಮಲತಾ ಪ್ರಕರಣವನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿದವರು, ಪೊಲೀಸ್ ಕಂಪ್ಲೇಂಟ್ ಕೊಡಿಸಿದವರು, ನಂತರ ಆದಂಥದ್ದು ಎಲ್ಲದರ ಹಿಂದೆ ಇದ್ದಿದ್ದು ಇದೇ ಎಡಪಂಥೀಯರು. ಈಗ ಯಾವ ಶವಶೋಧದ ಪ್ರಕರಣ ಮೊದಲಿಗೆ ಕಣ್ಣೆದುರಿಗೆ ಬರ್ತಾ ಇತ್ತೋ, ಯಾವ ಮಾಸ್ಕ್ ಮ್ಯಾನ್ ಬಂದು ತಾನು 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿಕೆಗಳನ್ನು ಕೊಟ್ಟನೋ, ಆ ಸಂದರ್ಭದಲ್ಲೇ ಇದೇ ಎಡಪಂಥೀಯ ಸಂಘಟನೆಗಳ ಒಂದು ಗುಂಪು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಅವರ ಮೇಲೆ ಒತ್ತಡವನ್ನು ತಂದರು. ಅಂದರೆ ಸಿದ್ದರಾಮಯ್ಯನವರು ಒಂದು ರೀತಿ ಪ್ರಗತಿಪರ ಮನಸ್ಥಿತಿಯನ್ನು ಹೊಂದಿರುವಂಥವರು. ಹಾಗಾಗಿ ಅವರ ಮೂಲಕ ಒತ್ತಡ ಹಾಕಿಸಿ SIT ತನಿಖೆಯನ್ನು ಆರಂಭ ಮಾಡಿದ್ರೆ ಅದರಿಂದ ತಮಗೇನೋ ಅನುಕೂಲ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಅದರಲ್ಲೂ ಕೂಡ ಅತ್ಯಂತ ದಕ್ಷಾಧಿಕಾರಿಯಾಗಿರುವಂಥ ಪ್ರಣವ್ ಮೊಹಂತಿ ಅವರನ್ನೇ SIT ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತ ಒತ್ತಡ ಹೇರಿದ್ದು ಕೂಡ ಒನ್ಸ್ ಅಗೈನ್ ಇದೇ ಎಡಪಂಥೀಯ ಸಂಘಟನೆಗಳೇ. ಈ ವಿಷಯ ಕರ್ನಾಟಕಕ್ಕಿಂತ ಮೊದಲು ಕೇರಳದ ಅಸೆಂಬ್ಲಿಯಲ್ಲಿ ಚರ್ಚೆ ಆಗತ್ತೆ. ಯೋಚನೆ ಮಾಡಿ, ಕರ್ನಾಟಕದ ಭಾಗವಾಗಿರುವಂಥ ಧರ್ಮಸ್ಥಳದ ವಿಷಯ ಕೇರಳದ ಅಸೆಂಬ್ಲಿಯಲ್ಲಿ. ಕೇರಳದಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರುವಂಥವರು ಯಾರು? ಇದುವರೆಗೆ ಎಲ್ರಿಗೂ ಗೊತ್ತಿರುವಂಥದ್ದು LDF UDF ಕೇರಳದಲ್ಲಿ ಇರುವಂಥದ್ದು. ಅಷ್ಟೇ ಅಲ್ಲ, ನಂತರದ ದಿನಗಳಲ್ಲಿ ಇಡೀ ಧರ್ಮಸ್ಥಳದ ಒಂದು ಇಡೀ ಪ್ರಕರಣಕ್ಕೆ ಒಂದು ರೀತಿ ಹೊಸ ಟ್ವಿಸ್ಟ್ ಕೊಟ್ಟಂಥ ಸಮೀರನ ಒಂದು AI ದೃಶ್ಯಾವಳಿಗಳ ಒಂದು ವಿಡಿಯೋ ಪ್ರಕಟ ಆಗ್ತಾ ಇದ್ದಂತೆ ಸಮೀರನ ಪರವಾಗಿ ನಿಂತಿದ್ದು ಯಾರು? ನಿಷೇಧಿತ PFI ಸಂಘಟನೆಯ ರಾಜಕೀಯ ಮುಖವಾದ SDPI ಓಪನ್ ಆಗಿ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ತಾವು ಸಮೀರನ ಬೆಂಬಲಕ್ಕಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟರು. ಈ PFI ಹಾಗೂ SDPIಗೆ ಬೆಂಬಲ ಸೂಚಿಸ್ತಾ ಇರೋರಾದರೂ ಯಾರು? ಇದೇ ಎಡಪಂಥೀಯ ಸಂಘಟನೆಗಳು. ಈಗ SIT ತನಿಖೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ 18ಕ್ಕೂ ಹೆಚ್ಚು ಗುಂಡಿಗಳನ್ನು ತೆಗೆದರೂ ಕೂಡ 6 ಮತ್ತು 11ನೇ ಪಾಯಿಂಟ್ನಲ್ಲಿ ಸ್ವಲ್ಪ ಪಳೆಯುಳಿಕೆ ಸಿಕ್ಕಿದ್ದು ಬಿಟ್ಟರೆ ಏನೂ ಇಲ್ಲ. ಅದ್ರ ಜೊತೆಗೆ ಇಡೀ ಷಡ್ಯಂತ್ರದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರ ಮುಖವಾಡಗಳು ಕಳಚ್ತಾ ಹೋಗ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಈ ಎಡಪಂಥೀಯ ಸಂಘಟನೆಗಳಿಗೆ ತಮ್ಮ ಮೂಲ ಉದ್ದೇಶವೇ ಈಡೇರ್ತಿಲ್ವೇನೋ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ. ಹಾಗಾಗೇ ಈಗ ಮತ್ತೆ ಈ ವಿಷಯದಲ್ಲಿ ಅವರು ಎಂಟರ್ ಆಗ್ತಾ ಇದ್ದಾರೆ. ಇದುವರೆಗೆ ಹಿಂದೆ ಆದಂಥ ಪದ್ಮಲತಾ ಪ್ರಕರಣ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಈ ಎಲ್ಲ ಹಳೆ ಪ್ರಕರಣಗಳನ್ನು ಮತ್ತೆ ತನಿಖೆ ಮಾಡಿ ಎಷ್ಟು ಸರಿ ಮಾಡಬೇಕು? ಅತ್ಯುನ್ನತ ಸಂಸ್ಥೆಯಾದಂಥ CBI ತನಿಖೆ ಮಾಡಿದೆ, ಕೋರ್ಟ್ಗಳಲ್ಲಿ ವಿಚಾರಣೆ ಆಗಿದೆ, ರಾಜ್ಯ ಪೊಲೀಸರು ತನಿಖೆ ಮಾಡಿದ್ದಾರೆ, ಎಲ್ಲರೂ ರಿಪೋರ್ಟ್ ಕೊಟ್ಟಾಗಿದೆ. ಮತ್ತೆ ಮತ್ತೆ ಅದನ್ನೇ ತನಿಖೆ ಮಾಡಿ ಅಂತ ಒತ್ತಾಯಿಸೋದು, ಆ ಮೂಲಕ ಇಡೀ ಧರ್ಮಸ್ಥಳಕ್ಕೆ ಅಪಖ್ಯಾತಿ ತರುವಂಥದ್ದು ಉದ್ದೇಶ ಆದರೂ ಏನು? ಎಡಪಂಥೀಯರು ಅಂತಂದರೆ ಧರ್ಮ ವಿರೋಧಿಗಳು, ದೇವರನ್ನ ನಂಬದವರು. ಅವರಿಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ? ಇವು ಅವ್ರು ಯಾಕಿದಲ್ಲಿ ಇಂಟರ್ಫಿಯರ್ ಆಗಬೇಕು? ಕೇರಳದವ್ರು ಯಾಕಿದಲ್ಲಿ ಇಂಟರ್ಫಿಯರ್ ಆಗಬೇಕು? SDPI ಯಾಕಿದಲ್ಲಿ ಇಂಟರ್ಫಿಯರ್ ಆಗಬೇಕು? ಜನ ಕೇಳ್ತಿರೋ ಪ್ರಶ್ನೆ ಇದು. ಸಿಂಧೂರ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.